ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸಾರ್ವತ್ರಿಕ ಪರೀಕ್ಷೆ ಮಾರ್ಚ್ 2025-26 ನೀಲನಕ್ಷೆ ಆಧಾರಿತ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ 1 ಅಂಕದ, 2 ಅಂಕದ, 3 ಅಂಕದ ಮತ್ತು 4 ಅಂಕದ ಪ್ರಶ್ನೆಗಳನ್ನು ನಾವೀಗ ನೋಡ್ತಾ ಹೋಗೋಣ. ಯಾವ ಪಾಠದಿಂದ, ಪದ್ಯದಿಂದ 1 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ, 2 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ, 3 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಮತ್ತು 4 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನಾವೀಗ ನೋಡೋಣ. 1 ಅಂಕದ ಪ್ರಶ್ನೆಗಳನ್ನು ಯಾವ ಪಾಠ, ಪದ್ಯ, ಪೂರಕ ಪಾಠದಿಂದ ಕೇಳ್ತಾರೆ ಅಂತ ನೋಡೋಣ. ನಮ್ಮ ಭಾಷೆ ಈ ಪಾಠದಿಂದ 1 ಅಂಕದ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಅದೇ ರೀತಿ ವ್ಯಾಘ್ರಗೀತೆ, ಲಂಡನ್ ನಗರ, ಅಗ್ನಿಭೂತಿ, ವಾಯುಭೂತಿಯರ ಕತೆ. ಗದ್ಯ ಭಾಗದಿಂದ ಈ 4 ಪಾಠಗಳಿಂದ 1 ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ವಿದ್ಯಾರ್ಥಿಗಳೇ, ನೀವು ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಓದ್ಕೋಬೇಕು. ಅದೇ ರೀತಿ ಪ್ಲಸ್ ಎಲ್ ಬಿ ಎದಲ್ಲಿರ್ತಕ್ಕಂತಹ ಎಕ್ಸ್ಟ್ರಾ ಕ್ವಶನ್ಸ್ ಇರ್ತಾವಲ್ಲ 1 ಅಂಕದ್ದು, ಅವನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು. ನಮ್ಮ ಭಾಷೆಯಿಂದ 1 ಪ್ರಶ್ನೆ ಇರುತ್ತೆ, ವ್ಯಾಘ್ರಗೀತೆಯಿಂದ 1 ಪ್ರಶ್ನೆ ಇರುತ್ತೆ, ಲಂಡನ್ ನಗರದಿಂದ 1 ಪ್ರಶ್ನೆ, ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ ಇಲ್ಲಿಂದ ಸಹಿತ 1 ಅಂಕದ 1 ಪ್ರಶ್ನೆ ಇರುತ್ತೆ. ಇನ್ನು ಪದ್ಯ ಭಾಗದಿಂದ ಹಲಗಲಿ ಬೇಡರು, ಕೆಮ್ಮನೆ ಮೀಸೆ ಒತ್ತನೆ. ಹಲಗಲಿ ಬೇಡರು ಪದ್ಯದಿಂದ 1 ಪ್ರಶ್ನೆ ಇರುತ್ತೆ, ಕೆಮ್ಮನೆ ಮೀಸೆ ಒತ್ತನೆ ಈ ಪದ್ಯದಿಂದ 1 ಅಂಕದ ಪ್ರಶ್ನೆ ಇರುತ್ತೆ. ಇನ್ನು ನಾವು ಪೂರಕ ಪಾಠಕ್ಕೆ ಬಂದರೆ ವಸಂತ ಮುಖ ತೋರಲಿಲ್ಲ ಈ ಪದ್ಯದಿಂದ 1 ಅಂಕದ 1 ಪ್ರಶ್ನೆ ಇರುತ್ತೆ. ಇನ್ನು 2 ಅಂಕದ ಪ್ರಶ್ನೋತ್ತರಗಳು. ನಮ್ಮ ಭಾಷೆ ಪಾಠದಿಂದ 2 ಅಂಕದ 1 ಪ್ರಶ್ನೆಯನ್ನು ಕೇಳಲಾಗುತ್ತೆ. ಭಾಗ್ಯಶಿಲ್ಪಿಗಳು ಪಾಠದಿಂದ 2 ಅಂಕದ 1 ಪ್ರಶ್ನೆ ಕೇಳಲಾಗುತ್ತೆ. ಲಂಡನ್ ನಗರ ಪಾಠದಿಂದ 2 ಅಂಕದ 1 ಪ್ರಶ್ನೆ, ಅಗ್ನಿಭೂತಿ, ವಾಯುಭೂತಿಯರ ಕತೆ ಈ ಪಾಠದಿಂದ 2 ಅಂಕದ 1 ಪ್ರಶ್ನೆ ಇರುತ್ತೆ. ಇನ್ನು ಪದ್ಯ ಭಾಗಕ್ಕೆ ಬಂದರೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಈ ಪದ್ಯದಿಂದ 2 ಅಂಕದ 1 ಪ್ರಶ್ನೆ ಇರುತ್ತೆ. ಹಲಗಲಿ ಬೇಡರು ಈ ಪದ್ಯದಿಂದ 2 ಅಂಕದ 1 ಪ್ರಶ್ನೆ ಇರುತ್ತೆ. ಇನ್ನು ಪೂರಕ ಪಾಠಕ್ಕೆ ಬಂದರೆ ಭಗತ್ ಸಿಂಗ್ದಿಂದ 1 ಪ್ರಶ್ನೆ, ಉದಾತ್ತ ಚಿಂತನೆಗಳು 1 ಪ್ರಶ್ನೆ, ವಚನಗಳು 1 ಪ್ರಶ್ನೆ, ನಾನು ಪ್ರಾಸ ಬಿಟ್ಟ ಕತೆ, ಶುಕನಾಸನ ಉಪದೇಶ ಇವುಗಳಿಂದ 2 ಅಂಕದ 1 ಪ್ರಶ್ನೆ ಇರ್ತವೆ. ಇನ್ನು ಕವಿ ಪರಿಚಯ ಅಥವಾ ಸಂದರ್ಭದ ಪ್ರಶ್ನೆಗಳು. ವ್ಯಾಘ್ರಗೀತೆ ಪಾಠದಿಂದ ಕೃತಿಕಾರ ಪರಿಚಯ ಆದರೂ ಕೇಳಬಹುದು ಅಥವಾ ಸಂದರ್ಭದ ಪ್ರಶ್ನೆಯನ್ನಾದರೂ ಸಹಿತ ಕೇಳಬಹುದು. ಸೇಮ್ ಭಾಗ್ಯಶಿಲ್ಪಿಗಳಿಂದನೂ ಸಹಿತ ಎದೆಗೆ ಬಿದ್ದ ಅಕ್ಷರ ಕೃತಿಕಾರ ಪರಿಚಯ ಕೇಳ್ಬೋದು, ಇಲ್ಲಾಂದರೆ ಸಂದರ್ಭ ಕೇಳ್ಬೋದು. ಯುದ್ಧ ಪಾಠದಿಂದನೂ ಅದೇ ರೀತಿ. ಪದ್ಯ ಭಾಗಕ್ಕೆ ಬಂದರೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಈ ಪದ್ಯದಿಂದ ಕೃತಿಕಾರ ಪರಿಚಯ ಆದರೂ ಕೇಳ್ಬೋದು, ಸಂದರ್ಭ ಆದರೂ ಕೇಳ್ಬೋದು. ಚಲಮನೆ ಮೆರೆವೆಂ, ಹಸುರು, ಕೆಮ್ಮನೆ ಮೀಸೆ ಒತ್ತನೆ. ಪದ್ಯ ಭಾಗವನ್ನು ಪೂರ್ಣಗೊಳಿಸುವುದು ಅಥವಾ ಸಾರಾಂಶ ಬರೆಯುವುದು ಅಥವಾ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿ. ಆತ್ಮೀಯ ವಿದ್ಯಾರ್ಥಿಗಳೇ, ಶಬರಿ ಪಾಠದಿಂದ ಮಾತ್ರ 8-10 ವಾಕ್ಯದ ಪ್ರಶ್ನೆಯನ್ನು ಕೇಳಲಾಗುತ್ತೆ ಗದ್ಯ ಭಾಗದಲ್ಲಿ. ಇನ್ನು ಪದ್ಯ ಭಾಗದಲ್ಲಿ ಸಂಕಲ್ಪತೆಯಿಂದ ಪದ್ಯ ಆದರೂ ಕೇಳಬಹುದು, ಭಾವಾರ್ಥ ಅಥವಾ ಸಾರಾಂಶವನ್ನಾದರೂ ಕೇಳಬಹುದು. 8-10 ವಾಕ್ಯ ಅಥವಾ 8-10 ವಾಕ್ಯವನ್ನು ಕೇಳಬಹುದು. ಕೌರವೇಂದ್ರನ ಕೊಂದೆನೇನು ಇದರಿಂದ ಪದ್ಯನಾದರೂ ಕೇಳ್ಬೋದು, ಸಾರಾಂಶ ಆದರೂ ಕೇಳ್ಬೋದು, 8-10 ವಾಕ್ಯ ಆದರೂ ಕೇಳ್ಬೋದು. ವೀರಲವ ಪಾಠದಿಂದ ಪದ್ಯನಾದರೂ ಕೇಳ್ಬೋದು, ಸಾರಾಂಶವನ್ನಾದರೂ ಕೇಳ್ಬೋದು, 8-10 ವಾಕ್ಯವನ್ನಾದರೂ ಕೇಳಬಹುದು.
ನೀವು ಶಬರಿಯಿಂದ 4 ಅಂಕದ ಪ್ರಶ್ನೆ. ಸಂಕಲ್ಪಗೀತೆ, ಕೌರವೇಂದ್ರನ ಕೊಂದ ನೀನು, ವೀರಲವ. ಈ ಮೂರು ಪದ್ಯದಿಂದ ಕಂಠಪಾಠ ಪದ್ಯವನ್ನಾದರೂ ಕೇಳ್ಬೋದು, ಸಾರಾಂಶವನ್ನಾದರೂ ಕೇಳ್ಬೋದು. 8-10 ವಾಕ್ಯದಲ್ಲಿ ಉತ್ತರಿಸಿ ಇದನ್ನಾದರೂ ಕೇಳಬಹುದು. ಚೆನ್ನಾಗಿ ಓದಿಕೊಳ್ಳಿ. ಕೆಳಗಿನ ಪ್ರತಿಯೊಂದಕ್ಕೂ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಗದ್ಯ ಭಾಗ 1, ನಮ್ಮ ಭಾಷೆ. ಮಕ್ಕಳೇ, ಒಟ್ಟು 1 ಅಂಕದ ಪ್ರಶ್ನೆಗಳು 7 ಇರುತ್ತವೆ. 4 ಪ್ರಶ್ನೆಗಳು ಗದ್ಯ ಭಾಗದಿಂದ, 2 ಪ್ರಶ್ನೆಗಳು ಪದ್ಯ ಭಾಗದಿಂದ, 1 ಪ್ರಶ್ನೆ ಪೂರಕ ಪಾಠದಿಂದ. ಒಟ್ಟು 7 ಪ್ರಶ್ನೆಗಳು, 7 ಅಂಕಗಳು. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. 2. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ? ಮಕ್ಕಳಿಗೆ ಮೊಲೆಯೂಡುವ ಎಲ್ಲ ಪ್ರಾಣಿಗಳು ಚಲನವಲನಗಳ ವಿಷಯವಾಗಿ, ಆಹಾರ ವಿಹಾರಗಳ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತು ಕೊಡುತ್ತವೆ. ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ನವಶಿಲಾಯುಗದ ಮಾನವನು ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಮೊದಲು ಮಾಡಿದನೋ ಅಂದು ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ನಯಸೇನ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಮಹಮ್ಮದೀಯರ ಆಳ್ವಿಕೆ ಅವಧಿಯಲ್ಲಿ. ಒಂದು ಭಾಷೆ ಸತ್ವಪೂರ್ಣವಾಗಿರಬೇಕಾದರೆ ಅದನ್ನಾಡುವ ಜನರು ಹೇಗಿರಬೇಕು? ಅಭಿಮಾನಧನರು, ಬುದ್ಧಿಶಾಲಿಗಳು, ಪ್ರಯೋಗಶೀಲರು ಆಗಿರಬೇಕು. ವ್ಯಾಘ್ರಗೀತೆ ಪಾಠದಲ್ಲಿ ಬರ್ತಕ್ಕಂತಹ 1 ಅಂಕದ ಪ್ರಶ್ನೆಗಳು. ಭಗವದ್ಗೀತೆಯನ್ನು ರಚಿಸಿದವರು ಯಾರು? ಮಹರ್ಷಿ ವೇದವ್ಯಾಸರು. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ. ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವ ದೊಂಬರಾಟದಲ್ಲಿ ಶಾನುಭೋಗರಿಗೆ ತಲೆ ಸುತ್ತಲಾರಂಭಿಸಿತು. ಶಾನುಭೋಗರ ಬ್ರಹ್ಮಾಸ್ತ್ರ ಕೀರ್ತಿ ಪುಸ್ತಕ. ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು. ಶಾನುಭೋಗರ ರಾಜಭಕ್ತಿಯ ಲಾಂಛನ ಕೀರ್ತಿ ಪುಸ್ತಕ. ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದವರು ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತೆಗೆದುಕೊಂಡು ಹೋಗಿದ್ದ ರೈತರು. ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಯಾವ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು? ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು. ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಶಾನುಭೋಗರು ಇರಸಾಲಿಗಾಗಿ ಹೋಗಿದ್ದರು. ಲಂಡನ್ ನಗರ ಪಾಠದಲ್ಲಿ ಇರತಕ್ಕಂತಹ 1 ಅಂಕದ ಪ್ರಶ್ನೆಗಳು. ಲಂಡನ್ನಿನ ರಸ್ತೆಗಳಲ್ಲಿ ವಾಹನಗಳು ಬಹಳ ಹೊತ್ತು ನಿಲ್ಲುವುದನ್ನು ತಪ್ಪಿಸಲು ಮಾಡಿರುವ ವ್ಯವಸ್ಥೆ ಏನು? ಭೂಗರ್ಭದಲ್ಲಿ ಗಾಡಿಯನ್ನು ಒಯ್ದಿದ್ದಾರೆ. ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿ ಹೆಸರು ಊಲವರ್ಥ. ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಶಿಂಪಿಗಳು ಶಾವೋಯ್ ಶಿಂಪಿಗಳು. ನೆಲ್ಸನ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ಗಾರ್ ಸ್ಕ್ವೇರ್. ವೆಸ್ಟ್ ಮಿನಿಸ್ಟರ್ ಅಬೆ ದಿವಂಗತರಾದ ಸಂತರ, ಸಾರ್ವಭೌಮರ, ಕವಿಪುಂಗವರ ಸ್ಮಾರಕ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೆರಿಂಗ್ ಕ್ರಾಸ್. 3ನೇ ಎಡ್ವರ್ಡನು ತಂದ ಶಿಲೆಗೆ ಇರುವ ಹೆಸರು ಸ್ಟೋನ್ ಆಫ್ ಸ್ಕೋನ್. 3ನೇ ಎಡ್ವರ್ಡನು ಯಾವ ಅರಸರಿಂದ ಕಿತ್ತುಕೊಂಡು ಬಂದನು? ಸ್ಕಾಟ್ಲೆಂಡಿನ ಅರಸರಿಂದ ಕಿತ್ತುಕೊಂಡು ತಂದಿದ್ದನು. ಪ್ರವಾಸದ ಕುರಿತು ಬೇಕನ್ ಹೇಳಿದ ಮಾತು: ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಎಂದ ಆಂಗ್ಲ ಕವಿ ಶೇಕ್ಸ್ಪಿಯರ್. ಅಗ್ನಿಭೂತಿ ವಾಯುಭೂತಿಯರ ಕತೆ ಈ ಪಾಠದ 1 ಅಂಕದ ಪ್ರಶ್ನೆಗಳು. ಕೌಶಂಬಿಯ ಅರಸ ಯಾರು?
ಕೌಶಂಬಿಯ ಅರಸ ಅತಿಬಲ ಅಥವಾ ಅತಿಬಲ. ಸೋಮಶರ್ಮ ಕಾಶ್ಯಪೆಯರ ಮಕ್ಕಳ ಹೆಸರೇನು? ಸೋಮಶರ್ಮ ಕಾಶ್ಯಪೆಯರ ಮಕ್ಕಳ ಹೆಸರು ಅಗ್ನಿಭೂತಿ, ವಾಯುಭೂತಿ. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಅಣ್ಣನಾದ ಸೂರ್ಯಮಿತ್ರನ ಬಳಿ ಕಳುಹಿಸಿದಳು. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಇವರಿಗೆ ಸಲುಗೆಯನ್ನು ಕೊಟ್ಟರೆ ಮೊದಲಿನಂತೆ ಸೊಕ್ಕಿನಿಂದ ಹಾಳಾಗುವರು ಎಂಬ ಕಾರಣದಿಂದ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿದನು. ಪಂಡಿತರಾದ ಅಗ್ನಿಭೂತಿ, ವಾಯುಭೂತಿಯರಿಗೆ ದೊರೆತ ಪದವಿ ಮಂತ್ರಿ ಪದವಿ. ಕಾಶ್ಯಪಿಯ ಸಹೋದರನ ಹೆಸರು ಸೂರ್ಯಮಿತ್ರ. ಹಲಗಲಿ ಬೇಡರು. ಹಲಗಲಿ ಬೇಡರು ಪದ್ಯದಿಂದ 1 ಅಂಕದ ಪ್ರಶ್ನೋತ್ತರಗಳು. ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು? ಕುಂಪಣಿ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶ ಹೊರಡಿಸಿತು. ಹಲಗಲಿಯ 4 ಪ್ರಮುಖರು: ಪೂಜೇರಿ ಹನುಮ, ಬ್ಯಾಡರ ಬಾಲ, ಭೀಮ, ರಾಮ. ಹಲಗಲಿಯ ಗುರುತು ಉಳಿಯದಂತಾದುದು ಏಕೆ? ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುತು ಉಳಿಯದಂತಾಯಿತು. ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ? ಹಲಗಲಿ ಬಂಟರ ಹತಾರ ಕದನ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ. ಹಲಗಲಿ ಗ್ರಾಮ ಎಲ್ಲಿದೆ? ಹಲಗಲಿ ಮುಧೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಹಲಗಲಿಯ ಗ್ರಾಮದ ಹೆಬ್ಬಾಗಿಲಿನ ಬಳಿ ನಿಂತು ಬುದ್ಧಿ ಮಾತನ್ನು ಹೇಳಿದವರು ಯಾರು? ಹಲಗಲಿ ಗ್ರಾಮದ ಹೆಬ್ಬಾಗಿಲಿನ ಬಳಿ ನಿಂತು ಬುದ್ಧಿ ಮಾತನ್ನು ಹೇಳಿದರು ಹೆಬಲಕ ಸಾಹೇಬ. ಬ್ರಿಟಿಷ್ ಸರ್ಕಾರ ಭಾರತೀಯರ ಮೇಲೆ ಯಾವಾಗ ಶಸ್ತ್ರಾಸ್ತ್ರ ನಿಶಸ್ತ್ರೀಕರಣದ ಆದೇಶ ಹೊರಡಿಸಿತು? 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ. ಹಲಗಲಿಯ ಬೇಡರು ಯಾರ ಕಪಾಲಕ್ಕೆ ಹೊಡೆದು ನೆಲಕ್ಕೆ ಉರುಳಿಸಿದರು? ಕಾರಕೂನನ ಕಪಾಲಕ್ಕೆ ಹೊಡೆದು ನೆಲಕ್ಕೆ ಉರುಳಿಸಿದರು. ಹೆಬಲಕ್ ಸಾಹೇಬನನ್ನು ಗುಂಡಿಕ್ಕಿ ಕೊಂದವರು ಯಾರು? ಜಡಗ. ಹಲಗಲಿಯನ್ನು ಲೂಟಿ ಮಾಡಲು ಆದೇಶಿಸಿದವರು ಬ್ರಿಟಿಷ್ ಅಧಿಕಾರಿ ಕಾರ ಸಾಹೇಬ. ಕೆಮ್ಮನೆ ಮೀಸೆವತ್ತನೆ. ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು? ದ್ರೋಣನು ಪರಶುರಾಮನ ಬಳಿಗೆ ದ್ರವ್ಯಾರ್ಥಿಯಾಗಿ ಬಂದನು. ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು? ಪರಶುರಾಮನು ದ್ರೋಣನಿಗೆ ವಾರುಣ, ವಾಯುವ್ಯ, ಆಗ್ನೇಯ, ಐಂದ್ರಾದಿ ಪ್ರಧಾನ ಅಸ್ತ್ರಗಳನ್ನು ಕೊಟ್ಟನು. ದೃಪದನು ಎಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು? ದೃಪದನು ಛತ್ರಾವತಿಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು. ಕುಂಭಸಂಭವ ಎಂದು ಯಾರನ್ನು ಕರೆಯಲಾಗುತ್ತದೆ? ಕುಂಭಸಂಭವ ಎಂದು ದ್ರೋಣಾಚಾರ್ಯರನ್ನು ಕರೆಯಲಾಗುತ್ತದೆ. ದೃಪದನು ಪಡಿಯರನಿಗೆ ಏನೆಂದು ಹೇಳಿ ಕಳಿಸಿದನು? ದೃಪದನು ಪಡಿಯರನಿಗೆ ದ್ರೋಣನು ಯಾರೆಂದು ನಾನು ತಿಳಿಯನು, ಅವನನ್ನು ಹೊರಕ್ಕೆ ತಳ್ಳು ಎಂದು ಹೇಳಿ ಕಳಿಸಿದನು. ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು? ದ್ರೋಣನು ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬಂದನು. ದ್ರೋಣನು ಪರಶುರಾಮನ ಬಳಿಗೆ ಬಂದಾಗ ಪರಶುರಾಮನ ವೇಷಭೂಷಣಗಳು ಹೇಗಿದ್ದವು? ದ್ರೋಣನು ಪರಶುರಾಮನ ಬಳಿಗೆ ಬಂದಾಗ ಪರಶುರಾಮನು ವಲ್ಕಲಾವೃತ ಕಟಿತಟನುಮಾಗಿ ಜಟಾಕಲಾಪನೂ ಆಗಿ ತಪೋವನಕ್ಕೆ ಹೋಗುವ ವೇಷವನ್ನು ಧರಿಸಿದ್ದನು. ಭಾರ್ಗವ ಎಂದರೆ ಯಾರು? ಭಾರ್ಗವ ಎಂದರೆ ಪರಶುರಾಮ. ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯವನ್ನು ನೀಡಿದನು? ಪರಶುರಾಮನು ದ್ರೋಣನಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ನೀಡಿದನು. ಪರಶುರಾಮನು ಭೂಮಿಯನ್ನು ಯಾರಿಗೆ ದಾನ ಮಾಡಿದನು? ಪರಶುರಾಮನು ಭೂಮಿಯನ್ನು ತನ್ನ ಗುರುವಿಗೆ ದಾನ ಮಾಡಿದನು. ಪಠ್ಯಪೂರಕ ಅಧ್ಯಯನ. ವಸಂತ ಮುಖ ತೋರಲಿಲ್ಲ. ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಇದು ಇಂಪಾರ್ಟೆಂಟ್ ಪ್ರಶ್ನೆ. ಪುಟ್ಟಪೋರಿಯು ಮುಸುರೆ ತಿಕ್ಕುತ್ತಿದ್ದಾಳೆ. ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಗೂರುತ್ತಾ ಮಲಗಿದ್ದಾಳೆ. ಗೋಡೆಗಳು ಏಕೆ ಮುಖ ಮುಚ್ಚಿಕೊಂಡಿವೆ? ಸುಣ್ಣ ಕಾಣದೆ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ.
ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ನಿಂತಿವೆ? ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ನಿಂತಿವೆ. ಯಾರಿಗೆ ವಸಂತ ಮುಖ ತೋರಲಿಲ್ಲ? ಕಮ್ಮಾರನಿಗೆ, ಕುಂಬಾರನಿಗೆ, ನೇಕಾರನಿಗೆ, ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ. ಪ್ರಶ್ನೆ 6. ಇಳೆಯು ಹೇಗೆ ಸಂಭ್ರಮಿಸುತ್ತಿದೆ? ಇಳೆಯು ಕಡಲುಕ್ಕಿ ಹರಿಯುವ ಹಾಗೆ ಸಂಭ್ರಮಿಸುತ್ತಿದೆ. ಕೋಗಿಲೆಗಳು ಹೇಗೆ ಹಾಡುತ್ತಿವೆ? ಕೋಗಿಲೆಗಳು ಮನಸ್ಸು ತುಂಬಿ ಹಾಡುತ್ತಿವೆ. ಮುಗುಳುನಗೆ ಎಲ್ಲಿ ಬೀರಿತ್ತು? ಮಲ್ಲಿಗೆಯ ಹೂವಲ್ಲಿ ಮುಗುಳುನಗೆ ಬೀರಿತ್ತು. ಪುಟ್ಟಪೋರಿಯು ವಸಂತ ಏಕೆ ಮರುಗಿದನು ಎಂದು ತಿಳಿಸುತ್ತಾಳೆ. ಪುಟ್ಟಪೋರಿಯು ತಾನು ತೊಟ್ಟಿರುವ ಹರಿದ ಚಿಂದಿ ಬಟ್ಟೆಗಳ ಕಂಡು ವಸಂತ ಮರುಗಿದನು ಎಂದು ತಿಳಿಸುತ್ತಾಳೆ. ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಯಾವ ಪಾಠಗಳಿಂದ 2 ಅಂಕದ ಪ್ರಶ್ನೆಗಳನ್ನು ಕೇಳುತ್ತಾರೋ ಮತ್ತು 2 ಅಂಕದ ಪ್ರಶ್ನೋತ್ತರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿರೀಕ್ಷಿಸಿ. ಧನ್ಯವಾದಗಳು.